ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಈ ಸಂದರ್ಭದಲ್ಲಿ ತಮಗಿರುವ ಕನ್ನಡ ಪ್ರೇಮವನ್ನ ಪ್ರದರ್ಶಿಸಿದ್ದಾರೆ. ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತನಾಡಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ಶಾಲಿನಿ ರಜನೀಶ್ ಅವರು. ಸಿಎಸ್ ಶಾಲಿನಿ ರಜನೀಶ್ ಕನ್ನಡದಲ್ಲಿ ಮಾತನಾಡಿ ಮಕ್ಕಳ ಜೊತೆಯಲ್ಲಿ ಕನ್ನಡ ಪ್ರೇಮವನ್ನ ಸಾರಿದ್ದಾರೆ. ಕನ್ನಡದಲ್ಲೇ ಮಾತನಾಡಿ ಕನ್ನಡದಲ್ಲೇ ಕಲಿಸಿ ಅಂತ ಸಿಎಸ್ ಈ ಸಂದರ್ಭ ಕರೆಯನ್ನ ಕೂಡ ಕೊಟ್ಟರು. ನೀವು ಕನ್ನಡ ಮಾತಾಡಿ ಬೇರೆಯವ್ರಿಗೂ ಕನ್ನಡವನ್ನ ಕಲಿಸಿ ಅಂತ ಹೇಳಿ ಮಕ್ಕಳಿಗೆ ಕನ್ನಡ ಪಾಠವನ್ನ ಸಿಎಸ್ ಶಾಲಿನಿ ರಜನೀಶ್ ಅವರು ಮಾಡಿರೋದು. ಕಂಠೀರವ ಸ್ಟೇಡಿಯಂನಲ್ಲಿ ಈಗಾಗಲೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ ಅವರು ಕೂಡ ಅಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಅವರು ತಮಗಿರುವ ಕನ್ನಡ ಪ್ರೇಮವನ್ನ ಯಾವ ರೀತಿ ಮಕ್ಕಳಿಗೆ ತೋರಿಸ್ಕೊಟ್ರು, ತಿಳಿಸ್ಕೊಟ್ರು ನೋಡೋಣ. ಪ್ರೈವೇಟ್ ಸ್ಕೂಲ್ ತಾನೆ, ಕನ್ನಡ ಗೊತ್ತಿದೆ ಪಕ್ಕ. ಗೊತ್ತಿಲ್ದಿದ್ರೆ ಸಪೋಸ್ ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಯಾವ್ದು ಕಲಿಸ್ತೀರಾ, ಏನ್ ಶಬ್ದ ಕಲಿಸ್ತೀರಾ, ಹೆಂಗೆ ಪ್ರಾರಂಭ ಮಾಡ್ತೀರಾ? ನನಗೆ ಕನ್ನಡ ಗೊತ್ತಿಲ್ಲ, ಐ ಡೋಂಟ್ ನೋ ಕನ್ನಡ ಅಂತ ಹೇಳಿದ್ರೆ ನೀವು ನನಗೆ ಹೆಂಗೆ ಕಲಿಸ್ತೀರಿ? ಇವತ್ತು ರಾಜ್ಯೋತ್ಸವ ದಿನ ತಾನೆ, ಕನ್ನಡ ಉತ್ಸವ ದಿನ ತಾನೆ. ಯಾವ ರೀತಿ ನನಗೆ ಕನ್ನಡ ಕಲಿಸುವಂಥದ್ದು ಪ್ರಾರಂಭ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ವೆರಿ ಗುಡ್, ವೆರಿ ಗುಡ್. ಏನ್ ಹೆಸರು? ಯಶಸ್ವಿನಿ. ನೀವು ಯಾವಾಗಲೂ ಯಶಸ್ವಿ ಆಗ್ತೀರಿ, ತುಂಬಾ ಸಂತೋಷ. ಕಲಿಸುವಂಥದ್ದರಲ್ಲಿ ಒಂದು ಇದಿದೆಯಲ್ಲ, ಸಾರ್ಥಕತೆ ಇದೆಯಲ್ಲ, ಏನೋ ಒಂದು ಖುಷಿ ಇದೆಯಲ್ಲ. ಇನ್ನೊಬ್ಬರಿಗೆ ನಾವು ಏನೋ ಕಲಿಸಿದೀವಿ, ಅದರಲ್ಲಿ ನಾವು ಏನು ಕಲಿಯೋದಿಲ್ಲ ಅಂದ್ರೆ ನನಗೆ ಏನೋ ಲಾಸ್ ಆಗೋದಿಲ್ಲ, ಬಟ್ ಬೇರೆಯವರಿಗೆ ಉಪಯೋಗ. ಇಟ್ಸ್ ಪ್ರೈವೇಟ್ ಸ್ಕೂಲ್ ತಾನೆ, ಕನ್ನಡ ಗೊತ್ತಿದೆ ಪಕ್ಕ. ಗೊತ್ತಿಲ್ದಿದ್ರೆ ಸಪೋಸ್ ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಯಾವ್ದು ಕಲಿಸ್ತೀರಾ, ಏನ್ ಶಬ್ದ ಕಲಿಸ್ತೀರಾ, ಹೆಂಗೆ ಪ್ರಾರಂಭ ಮಾಡ್ತೀರಾ? ನನಗೆ ಕನ್ನಡ ಗೊತ್ತಿಲ್ಲ, ಐ ಡೋಂಟ್ ನೋ ಕನ್ನಡ ಅಂತ ಹೇಳಿದ್ರೆ ನೀವು ನನಗೆ ಹೆಂಗೆ ಕಲಿಸ್ತೀರಿ? ಇವತ್ತು ರಾಜ್ಯೋತ್ಸವ ದಿನ ತಾನೆ, ಕನ್ನಡ ಉತ್ಸವ ದಿನ ತಾನೆ. ಯಾವ ರೀತಿ ನನಗೆ ಕನ್ನಡ ಕಲಿಸುವಂಥದ್ದು ಪ್ರಾರಂಭ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಕೃತಿ.